ಸ್ವಲ್ಪ ಈ ಒಂದು ಪಕ್ಷಿಗಳ ಬಗ್ಗೆ ಒಂಚೂರು ಹೇಳಿ ವಿಷಯಗಳು ಏನು ಅಂತ. ಸರ್ ಇದು ನಮ್ಮ ಗ್ರಾಮಕ್ಕೆ ಸರ್ ಇದು 2 ಥರ ಪಕ್ಷಿ ಬರುತ್ತೆ ಸರ್. ಒಂದು ಪೆಲ್ಲಿಕಾನ್, ಒಂದು ಪೆಂಚೆಸ್ಟರ್, ಅಂದರೆ ಜಜ್ಜರ್ಲೆ ಮತ್ತು ಕೊಕ್ರೆ ಅಂತ. ನಮ್ಮಲ್ಲಿಗೆ ಜಾಸ್ತಿ ಬರೋದೇ ಕೊಕ್ರೆ ಸರ್. ಇದು ಹೆಜ್ಜರ್ಲೆ ಮತ್ತು ಕೊಕ್ರೆ 2 ಪಕ್ಷಿಗಳು ಕೂಡ ಸರ್. ಅದು ತಿನ್ನುವಂಥ ಆಹಾರ ಬರೀ ಮೀನು ಮಾತ್ರ ಸರ್. ಈ ಹೆಜ್ಜರ್ಲೆ ಕಾಣ್ತಲ್ವಲ್ಲ, ಅಲ್ಲಿದೆ ಸರ್. ಅದು ಹೊರಟೋಗಿದೆ ಸರ್. ಅದು ನವೆಂಬರ್ಗೆ ಬರುತ್ತೆ ಸರ್. ಅದು ನವೆಂಬರ್ಗೆ ಬಂದದು ಸರ್. ಅದು ಮೇಗೆಲ್ಲ ಹೊರಟೋಗುತ್ತೆ ಸರ್. ಇದು ಜನವರಿಗೆ ಬಂದು ಸರ್. ಇದು ಜೂನ್ಗೆಲ್ಲ ಹೊರಟೋಗುತ್ತೆ ಸರ್. ಮತ್ತು ಇದು ಎಷ್ಟೇ ಮಾಂಸಾಹಾರಿ ಪಕ್ಷಿಗಳಾದರೂ ಕೂಡ ಸರ್, ಯಾವುದೇ ಅಂತ ಪ್ರಾಣಿಗಳಿಗೆ ಆಗಲಿ ಮನುಷ್ಯನಿಗೆ ಆಗಲಿ ಯಾವುದೂ ಏನು ತೊಂದರೆ ಕೊಡಲ್ಲ ಸರ್. ಈ ಥರ ಇರ್ತದೆ ಸರ್. ಮತ್ತು ಇದು ಯಾವುದೋ ಒಂದು 150-160 ವರ್ಷದಿಂದ ನಮ್ಮ ಗ್ರಾಮಕ್ಕೆ ಆಹಾರ ಹೆಂಗೆ ಇದ್ರದ್ದು ಸರ್. ಇದು ಇಲ್ಲಿಂದ ನಮ್ಮ ಇದು ಸಿಂಸಾ ನದಿ ಹೋಗುತ್ತೆ, ಅದೇ ಹೋಗುತ್ತೆ ಸರ್ ವಾಲಂಟಿಗೆ. ಸಿಂಸಾ ನದಿ, ತೈಲೂರು ಕೆರೆ ಮತ್ತು ಸೂಳೆಕೆರೆ, KRS ಇದೇನು ಮಾಡುತ್ತೆ, ಒಂದು ಗಂಟೆ ಟೈಮ್ಗೆ ಸರ್ 100 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬರುತ್ತೆ ಸರ್. ಇದ್ರದ್ದು ಡೈರೆಕ್ಟ್ ಮೇಲ್ಗಡೆ ಹೋಗುತ್ತೆ, ಅಲ್ಲಿಂದ ಕೆಳಗಡೆ ಇಳ್ಕೊಳ್ಳುತ್ತಲ್ಲ, ಹಾಗಾಗಿ ಸ್ವಲ್ಪ ಅದು ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಸರ್ ಇದನ್ನು. ಮತ್ತು ಒಂದು ಬಾರಿ ಸರ್ ನಮ್ಮ ಗ್ರಾಮಕ್ಕೆ ಪ್ಲೇಗ್ ಅಟ್ಯಾಕ್ ಆಗಿತ್ತಂತೆ ಸರ್. ಹಾಗಾಗಿ ಗ್ರಾಮಸ್ಥರೆಲ್ಲ ಊರು ಬಿಟ್ಟು ಹೋಗುವಂಥ ಸಂದರ್ಭ ಬಂದು ಊರಿಂದ ಹೊರಗಡೆ ಇದೆ ಅಂತ ಸರ್. ಎಲ್ತಿಗೋಸ್ಕರ ಪಕ್ಷಿಗಳು ಕೂಡ ಆ ಟೈಮಲ್ಲಿ ಊರಿಗೆ ಬಂದದ್ದು ಕೂಡ ಗ್ರಾಮಸ್ಥರು ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲಿಗೆ ಹೋಗಿತ್ತಂತೆ ಸರ್. ವಿಶೇಷ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಸರ್, ನಮ್ಮ ಗ್ರಾಮಕ್ಕೆ ಸರ್ ಪಕ್ಷಿ ಬಂದಿಲ್ಲ ಅಂದ್ರೆ ಏನೋ ಒಂಥರ ಕೇಳಿದೆ ಅಂತ. ಅವಾಗೆಲ್ಲ ಅರ್ಕೆ ಮಾಡ್ಕೊಳ್ತಿದ್ರಂತೆ ಸರ್. ಏನಂತ ನಮ್ಮ ಮರಗಳ ಮೇಲೆ ಜಾಸ್ತಿ ಪಕ್ಷಿಗಳು ಕುತ್ಕೊಳ್ಳಿ, ಯಾಕೆಂದ್ರೆ ಅದ್ರ ಬೀಳುವಂಥ ಇದು ಬರುತ್ತಲ್ಲ ಸರ್, ಅದನ್ನು ಬರುವಂಥ ಗೊಬ್ಬರದಿಂದ ತುಂಬ ಫಲವತ್ತತೆ ಆಗಿರುತ್ತೆ ಅಂತ ಬಂದು ಕುತ್ಕೊಳ್ಳಿ ಅಂತ ತುಂಬ ಇದು ಮಾಡ್ತಾ ಇದ್ವಿ. ಆಹಾರ ಹೆಂಗೆ ತಿನ್ಸುತ್ತೆ ಇದು ಅದನ್ನ ಹೇಳಿದ್ರೆ ಸರ್? ಇದು ಪೆಲ್ಲಿಕಾನ್ ಅಂತಿದೆ ಸರ್. ಅದನ್ನ ಅಲ್ಲಿ ನಿಮ್ಗೆ ನೋಡ್ಬೋದು. ಅದೇನು ಮಾಡುತ್ತೆ ಸರ್ ಅದಂತಂದರೆ, ಒಂದೇ ಮೀನು ಸರ್, ಅದು 1 kg ಮೇಲೆ ಇರಲಿ ಸರ್, ಆ ಥರ ತಗೊಬಂದು ಅದು ಬಾಯಿ ಹತ್ರ ಈ ಥರ ಓಪನ್ ಮಾಡುತ್ತೆ ಸರ್. ಅದು ಹೆಜ್ಜರ್ಲೆ ಮರಿಗಳು ಏನು ಮಾಡುತ್ತೆ, ಅದರ ಬಾಯಿ ಒಳಗಡೆ ಹಾಕಿ ಮೀನು ತಗೊಳುತ್ತೆ ಸರ್. ಈ ಥರ ಬಾಯಿಗೆ ಓಪನ್ ಮಾಡುತ್ತೆ. ಓಪನ್ ಮಾಡ್ತಾ ಬಾಯಿ ಒಳಗಡೆ ಹಾಕಿ ಮೀನು ತಗೊಂಡು ಅದು ತಿನ್ನುತ್ತೆ. ಈ ಕೊಕ್ಕರೆಗಳು ಏನು ಮಾಡುತ್ತೆ ಸರ್, ಇದು ಬಂದು ಇದು ನೆಸ್ಟ್ ಇದೆಯಲ್ಲ ಗೂಡಿಗೆ ಏನು ಮಾಡುತ್ತೆ, ವಾಮಿಟ್ ಮಾಡ್ತದೆ. ಆ ಗೂಡು ವಾಮಿಟ್ ಮಾಡಿದ್ರೆ ಅಲ್ಲಿ ಮರಿಗಳು ತಗೊಂಡು ಅದು ತಿನ್ನುತ್ತೆ. ಮತ್ತೆ ಜೀವಂತ ಇರುತ್ತಾವು? ಹೌದು ಸರ್. ಯಾಕಂದ್ರೆ ಇದು ಡೆತ್ ಆಗಿ ಮೀನು ತಿನ್ನಲ್ಲ ಸರ್. ಏನಿರು ಜೀವಂತ ಇರೋ ಮೀನೇ ತಿರ್ಬೇಕು. ಅಲ್ಲ, ಎತ್ಕೊಂಡ್ಬರ್ತಲ್ಲ, ಸತ್ತೋಗಲ್ವಾ ಅದು? ಇಲ್ಲ ಸರ್, ಏನಿಲ್ಲ ಸರ್. ಅಲ್ವಾ ಸರ್, ಇದು ತಿರ್ಬೇಕಾದ್ರೆ ಸರ್ ಒಳಗಡೆ ಏನು ಮಾಡುತ್ತೆ, ನೀರು ಮತ್ತು ಮೀನು 2 ಮಿಕ್ಸ್ ಮಾಡಿ ತಗೊಬರುತ್ತೆ ಸರ್ ಒಳಗಡೆ. ಅವಾಗ ನಾವು ಸಹ ಸುಮಾರು ನಮಗೊಂದು 10 years ಇದ್ದಾಗ ನಾವೆಲ್ಲ ಒಂದು ಆಟ ಆಡ್ತಾ ಇರ್ತೀವಲ್ಲ ಸರ್. ಈಗ ಬೇಸಿಗೆ ರಜೆ ಕೊಡ್ತಾರೆ, ಆಗಲ್ ಪಕ್ಷಿ ಇರ್ತವೆ. ನಾವು ಆಟ ಆಡ್ತಾ ಇರ್ಬೇಕಾದಾಗ ಏನಾಗ್ತದೆ, ಪಕ್ಷಿಗಳು ನಾಲ್ಗಡೆ ಹಾರಾಡ್ಕೊಂಡು ಮೀನು ತರಬೇಕಾದಾಗ ಅದು ಜೀವ ಇರುತ್ತಲ್ಲ ಸರ್ ಮೀನು. ನೋಡಿ ಸರ್, ಈಗ ಅಲ್ಲಿ ನೋಡ್ಬೋದು. ಈಗ ಅಲ್ಲಿ ಮೀನು ತಗೊಂಡು ಅಲ್ಲಿ ಕೆಳಗಡೆ ಬಿದ್ದಂಥ ಮೀನನ್ನು ನಾವು ಸ್ವಯಂಸಮ್ಮತವಾಗಿ ಇದು ಮಾಡ್ತಾ ತಿಂತಾ ಇರುವಂಥದ್ದು. ಅಂದರೆ ಹೇಳೋದು, ಅಲ್ಲಿ ಆ ಪಕ್ಷಿ ಗೂಡು ಒಳಗಡೆ ಅದು ತಂದು ಅಲ್ಲಿ ಇರುತ್ತೆ. ಅದ್ರಲ್ಲಿ ಜೀವಂತ ಇರೋಂಥದ್ದು ಕೆಲವು ಹಿಂಗೆ ತಪ್ಪಿಸ್ಕೊಂಡು ಬಿದ್ದಿದ್ದು ಬೇರೆ ಪಕ್ಷಿಗಳು ಅದ ಕೆಳಗಡೆ ಸರ್. ಅಂದ್ರೆ ಅದು ಗೂಡಿಂದ ಸರ್ ಕೆಳಗಡೆ ಮಿಸ್ ಆಗಿ ಬೀಳ್ತು ಅಂತಂದ್ರೆ ಅದನ್ನು ಬೇರೆ ಮತ್ತೆ ಆ ಗೂಡಿಗೂ ಸಂಬಂಧ ಇಲ್ಲ ಸರ್. ಇಲ್ಲ ಕಟ್ಟು ವಿತಿನ್ ಸೆಕೆಂಡ್ ಕಟ್ ಆ ಥರ ತಿಪ್ಪದ ಮೇಲ್ಗಡೆ ಹೋಗಲ್ಲ. ಈ ತರ ಇರ್ತವೆ ಪಕ್ಷಿಗಳು ಕೆಳಗಡೆ ಬಿದ್ದಂತ ಮೀನುಗಳು ಜೀವನ ಮಾಡ್ತವೆ. ಜೀವ ಇರ್ತವೆ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್,